ಓಂ ಶಾಂತಿ. ಇಂದಿನ ತಾರೀಕಾಗಿದೆ 12/5/2025. ಪ್ರತಃ ಮುರಳಿ ಓಂ ಶಾಂತಿ. ಬಾಬ್ದಾದ ಮಧುಬನ. ಬಾಬಾ ಇಂದಿನ ಮುರಳಿಯ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಸಹ ಸದಾ ತಮ್ಮ ಈಶ್ವರ್ಯ ವಿದ್ಯಾರ್ಥಿ ಜೀವನ ಮತ್ತು ವಿದ್ಯೆಯ ನೆನಪನ್ನಿಟ್ಟುಕೊಳ್ಳಿ. ಸ್ವಯಂ ಭಗವಂತನು ನಮಗೆ ಓದಿಸುತ್ತಾರೆ ಎಂಬ ನಶೆ ಇರಲಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಮುರಳಿಯಿಂದ, ಯಾವ ಮಕ್ಕಳಿಗೆ ಜ್ಞಾನ ಅಮೃತ ಜೀರ್ಣ ಮಾಡಿಕೊಳ್ಳಲು ಬರುತ್ತದೆ, ಅವರ ಲಕ್ಷಣ ಏನಾಗಿದೆ? ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಅವರಿಗೆ ಸದಾ ಆತ್ಮೀಯ ನಶೆ ಇರ್ತದೆ ಮತ್ತು ಆ ನಶೆಯ ಆಧಾರದಿಂದ ಎಲ್ಲರ ಕಲ್ಯಾಣ ಮಾಡುತ್ತಿರುತ್ತಾರೆ. ಕಲ್ಯಾಣವನ್ನು ಮಾಡದೆ ಅನ್ಯ ಮಾತುಗಳನ್ನು ಮಾತನಾಡುವುದೂ ಸಹ ಅವರಿಗೆ ಇಷ್ಟ ಆಗುವುದಿಲ್ಲ. ಮಕ್ಕಳನ್ನು ಹೂವನ್ನಾಗಿ ಮಾಡುವ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರಿಗೆ ಜ್ಞಾನ ಅಮೃತ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇರುತ್ತೋ ಅಂತಹ ಮಕ್ಕಳು ಸದಾ ತಮ್ಮ ಉನ್ನತಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಮತ್ತು ಅನ್ಯ ಆತ್ಮಗಳಿಗೂ ಕೂಡ ಬಾಬಾರವರ ಪರಿಚಯವನ್ನು ನೀಡೋ ಆಸಕ್ತಿ ಆಲೋಚನೆಗಳಲ್ಲಿ ಅವರು ಇರ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ಮುಳ್ಳುಗಳನ್ನು ಹೂವನ್ನಾಗಿ ಪರಿವರ್ತನೆ ಮಾಡುವಂಥ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ ಎಂಬ ಮಾತು ನಿಮಗೆ ತಿಳಿದಿದೆ ಮಕ್ಕಳೇ. ಬಾಬಾ ಈಗ ಪುನಃ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸಲು ಹಾಗೂ ತಮೋಪ್ರಧಾನದಿಂದ ಸತೋಪ್ರಧಾನರನ್ನಾಗಿ ಮಾಡಲು ಬಂದಿದ್ದಾರೆ. ಈ ಮಾತುಗಳು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯ ಇಲ್ಲ. 84 ಜನ್ಮಗಳ ಅಂತಿಮ ಸಮಯದಲ್ಲಿ ಸಂಗಮ ಯುಗದಲ್ಲಿ ಇದ್ದೀವಿ. ಬಾಬಾರವರು ಬಂದು ಈ ಸತ್ಯ ಜ್ಞಾನವನ್ನು ತಿಳಿಸೋವರೆಗೂ ನಮಗೆ ಯಾರಿಗೂ ಇದು ಗೊತ್ತಿಲ್ಲ. ಮತ್ತೆ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸೋದಕ್ಕಾಗಿ ಬಾಬಾರವರು ಈ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಮತ್ತು ಆತ್ಮ ಈಗ ತಮೋಪ್ರಧಾನ ಆಗಿದೆ, ಅದನ್ನು ಸತೋಪ್ರಧಾನ ಮಾಡಿಕೊಳ್ಳುವಂಥ ಮಾರ್ಗದರ್ಶನ ಕೂಡ ಬಾಬಾ ಬಂದು ತಿಳಿಸ್ದಾಗಲೇ ನಮಗೆಲ್ರಿಗೂ ಗೊತ್ತಾಗತ್ತೆ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಇಲ್ಲಿ ಕುಳಿತಿದ್ದೀರಾ, ಇದು ಶಾಲೆ ಆಗಿದೆ ಅಂತಾರೆ ಬಾಬಾ. ಈಗ ನಾವು ವಿದ್ಯಾರ್ಥಿಗಳು ಬಾಬಾರವ್ರ ಹತ್ರ ವಿದ್ಯೆಯನ್ನು ಕಲಿತಾ ಇದ್ದೀವಿ. ಆತ್ಮದ ಉನ್ನತಿಗಾಗಿ ಮಾರ್ಗದರ್ಶನ ಬಾಬಾ ತೋರಿಸ್ತಾ ಇದ್ದಾರೆ, ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಇಲ್ಲಿಂದ ನಾವು ಹೊರಗಡೆ ಹೋದಾಗ ಬಾಬಾ ತಿಳಿಸ್ತಾರೆ, ಪ್ರಪಂಚದ ಒಂದು ಹಾವಭಾವದಲ್ಲಿ ನಾವು ಬರೋ ಕಾರಣದಿಂದ ಆ ಸ್ಮೃತಿ ನಮಗಿರಲ್ಲ. ಇದು ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಿಕ ಶಾಲೆ ಆಗಿದೆ. ಆತ್ಮಿಕ ತಂದೆ ಕುಳಿತು ಓದಿಸುತ್ತಾರೆ. ಮಕ್ಕಳಿಗೆ ವಿದ್ಯೆಯ ನೆನಪು ಬರಬೇಕಲ್ಲವೇ? ಇವರೂ ಸಹ ಮಗನಾಗಿದ್ದಾರೆ. ಇವರಿಗೆ ಅಥವಾ ಎಲ್ಲರಿಗೂ ಕಲಿಸಿಕೊಡೋರು ಆ ತಂದೆ ಆಗಿದ್ದಾರೆ. ಅವರು ಎಲ್ಲ ಮನುಷ್ಯ ಮಾತ್ರ ಆತ್ಮಗಳ ತಂದೆ ಆಗಿದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಯಾವಾಗ ನಾವು ಗೀತಾ ಪಾಠಶಾಲೆಯಲ್ಲಿ ಅಥವಾ ಸೆಂಟರ್ಸ್ಗಳಲ್ಲಿ ಮಧುಬನಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ಆ ಸ್ಮೃತಿ ಇರುತ್ತೆ. ನಾವೀಗ ಪರಮಾತ್ಮನ ಮುಂದೆ ಇದ್ದೀವಿ, ಇದು ಪಾಠಶಾಲೆ ಆಗಿದೆ, ಆತ್ಮಿಕ ವಿದ್ಯೆಯನ್ನು ಬಾಬಾರವರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಅದೇ ಅಲ್ಲಿಂದ ನಾವು ಆಚೆ ಬಂದಿದ ತಕ್ಷಣ ಪ್ರಪಂಚದ ಹಾವಭಾವಗಳು. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನಿಮ್ಮಲ್ಲಿ ಆ ಸ್ಮೃತಿ ಇರಲಿ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದೀವಿ ಮತ್ತು ಬ್ರಹ್ಮ ಬಾಬಾರವ್ರಿಗೂ ಕೂಡ ಶಿವಬಾಬಾನೇ ತಿಳಿಸ್ಕೊಡ್ತಾ ಇದ್ದಾರೆ ಎಂಬ ಈ ಸ್ಮೃತಿ ಇರಲಿ ನಿಮಗೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇವೆಲ್ಲವೂ ಸ್ಮೃತಿಗೆ ಬಂದಿದೆ. ಭಾರತದಲ್ಲೇ ಕಥೆಯಾಗಿದೆ, ಜೊತೆಗೆ ಇದು ಭಾರತದ ಕಥೆಯೇ ಆಗಿದೆ. ಜೊತೆಗೆ ತಮ್ಮದೂ ಸಹ. ತಮ್ಮನ್ನು ಮರೆತು ಬಿಡಬೇಡಿ, ನಾವು ಸ್ವರ್ಗದಲ್ಲಿ ರಾಜ್ಯ ಮಾಡುತ್ತಿದ್ದೀವಿ. ನಂತರ ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು. ಇದನ್ನು ಇಡೀ ದಿವಸ ಸ್ಮೃತಿಯಲ್ಲಿ ತಂದುಕೊಳ್ಳಿ. ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೂ ವಿದ್ಯೆಯ ನೆನಪಿರಬೇಕು. ಹೇಗೆ ನಾವು ವಿಶ್ವದ ಮಾಲೀಕರಾಗಿದ್ವಿ ಎಂಬುದನ್ನು ಜ್ಞಾಪಕದಲ್ಲಿ ತಂದುಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ನಾವು ಇದನ್ನು ಸದಾಕಾಲ ಸ್ಮೃತಿಯಲ್ಲಿ ಇಟ್ಕೋಬೇಕು, ವಿಚಾರ ಸಾಗರ ಮಂಥನ ನಡೀತಾ ಇರಬೇಕು ಅಂತಾರೆ ಬಾಬಾ. ಆತ್ಮವು ಪವಿತ್ರವಾಗಿರದೆ ಇರುವುದಕ್ಕೆ ಕಾರಣ ನೆನಪು ಜಾರಿ ಹೋಗುವುದು. ಆತ್ಮ ಯಾಕೆ ಪವಿತ್ರವಾಗಿಲ್ಲ ಅಂದರೆ,
ಈ ಸಂಗಮ ಯುಗದಲ್ಲಿ ಬಾಬಾರವ್ರ ಜ್ಞಾನ ಸಿಕ್ಕಿದ ಮೇಲೂ ನಮಗೆ ಪವಿತ್ರರಾಗೋದಕ್ಕೆ ಯಾಕೆ ಪರಿಶ್ರಮ ಆಗ್ತಾ ಇದೆ ಅಂದರೆ ನೆನಪು ಜಾರಿ ಜಾರಿ ಹೊರಟೋಗುತ್ತೆ ಅಂತಾರೆ ಬಾಬಾ. ನಮಗೆ ಭಗವಂತನೇ ಓದಿಸುತ್ತಾರೆ ಎಂಬ ನೆನಪು ಮರೆತು ಹೋಗುತ್ತದೆ. ನಾವು ತಂದೆ ವಿದ್ಯಾರ್ಥಿಗಳಾಗಿದ್ದೀವಿ, ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯಲ್ಲಿಯೇ ಇರಿ ಅಂತ ಬಾಬಾ ಪದೇ ಪದೇ ತಿಳಿಸ್ತಾರೆ. ಆದರೂ ಸಹ ನಾವು ಮರ್ತೋಗ್ತೀವಿ. ತಂದೆ ನಮಗೆ ಓದಿಸಿ ಇಂತಹ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಇಡೀ ದಿವಸ ಇದು ಸ್ಮೃತಿಯಲ್ಲಿ ಬರಲಿ. ಸೊ ನೆನಪು ನಮಗೆ ಸದಾ ಇರಬೇಕು. ಯಾಕಂದರೆ ಬಾಬಾ ಇವತ್ತು ಪ್ರತ್ಯೇಕವಾಗಿ ಏನು ತಿಳಿಸಿದ್ದಾರೆ, ಯಾವಾಗ ನಾವು ವಿದ್ಯೆ ಕಡೆ ಗಮನ ಕೊಡ್ತೀವೋ ಆಗ ಮಾತ್ರ ವಿದ್ಯಾರ್ಥಿ ಅನ್ನೋ ಸ್ಮೃತಿ ಇರುತ್ತೆ. ಆಮೇಲೆ ಪ್ರಪಂಚದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಇದು ಜ್ಞಾಪಕದಲ್ಲಿ ಬರಲ್ಲ ಮಕ್ಕಳೇ ಅಂತ ಬಾಬಾ ತಿಳಿಸ್ತಾರೆ. ಯಾಕಂದರೆ ಬಾಬಾ ಇವತ್ತು ಹೆಡ್ಲೈನ್ಸಲ್ಲಿ ತಿಳಿಸ್ತಾರಲ್ಲ, ವಿದ್ಯಾರ್ಥಿಗಳು ಅನ್ನೋ ನೆನಪಿರಲಿ, ಯಾವುದೇ ಉದ್ಯೋಗ ಮಾಡ್ತಾಯಿದ್ರೂ ಸಹ ನಿಮ್ಮ ಸ್ಮೃತಿಯಲ್ಲಿ ಇರಲಿ ಅಂತಾರೆ ಬಾಬಾ. ತಂದೆಯು ಈಶ್ವರ ಬುದ್ಧಿಯನ್ನು ನೀಡಿದ್ದಾರೆ, ಆದರೂ ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಈಗ ಬಾಬಾರವರು ಬಂದು ಈಶ್ವರೀಯ ಬುದ್ಧಿ ಅಂದರೆ ಜ್ಞಾನದ ಆಧಾರದಲ್ಲಿ ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದಾರೆ. ಅಂದರೂ ಸಹ ಈ ಸ್ಪಷ್ಟತೆ, ಈ ಜ್ಞಾಪಕ ನಮಗೆ ಸದಾಕಾಲ ಇರಲ್ಲ, ಮರೆತು ಹೋಗುತ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದೆಯು ಎಷ್ಟೊಂದು ನಶೆ ಏರಿಸುತ್ತಾರೆ, ನೀವು ಪುನಃ ದೇವತೆಗಳಾಗುತ್ತೀರಿ ಅಂದ ಮೇಲೆ ಆ ನಶೆ ಇರಬೇಕಲ್ಲವೇ? ಸಂಗಮ ಯುಗದಲ್ಲಿದ್ದೀವಿ, ಬಾಬಾರವರ ಸಂಘದಲ್ಲಿದ್ದೀವಿ, ಆತ್ಮವಿದ್ಯೆಯನ್ನು ಓದ್ತಾ ಇದ್ದೀವಿ ಅನ್ನೋ ಆ ಸ್ಮೃತಿ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿದೆ ಅನ್ನೋ ಚೆಕ್ಕಿಂಗನ್ನು ಮಾಡ್ಕೊಳ್ಳಿ. ಆ ನಶೆ ಖುಷಿ ಇದೆಯಾ? ಆ ನೆನಪಿನ ಯಾತ್ರೆ ಸದಾಕಾಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೂ ನಿಮ್ಮ ಬುದ್ಧಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ನಾವು ನಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತಿದ್ದೀವಿ, ನಾವು ನಮ್ಮ ರಾಜ್ಯವನ್ನು ಮಾಡುತ್ತೇವೆ. ಕೆಲವರಿಗಂತೂ ಇದು ಸ್ವಲ್ಪವೂ ನಶೆ ಇರುವುದಿಲ್ಲ. ಅವರು ಹೇಗೆ ಅನ್ಯರ ಕಲ್ಯಾಣ ಮಾಡುವರು? ತಮ್ಮಲ್ಲೇ ಆ ಖುಷಿ ನಶೆ ಇಲ್ಲ ಅಂದರೆ ನಾವು ಬೇರೆಯವ್ರಿಗೆ ಯಾವ ಸೇವೆ ಮಾಡೋದಕ್ಕೆ ಸಾಧ್ಯ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಯಾರಿಗೆ ಆತ್ಮಿಕ ನಶೆ ಇರುತ್ತೋ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಅನ್ನೋ ಆ ಒಂದು ಆಸಕ್ತಿ ಇರುತ್ತೋ ಅಂಥ ಮಕ್ಕಳು ಸದಾ ಬಾಬಾರವರ ನೆನಪಿನಲ್ಲಿ ಇರ್ತಾರೆ ಮತ್ತು ಸೇವೆಯ ಪ್ರತಿ ಅವರ ನೆನಪಿರುತ್ತೆ. ಯಾವ ರೀತಿ ಸೇವೆ ಮಾಡಿ ಅನ್ಯರಿಗೆ ತಿಳಿಸ್ಬೋದು ಅಂತ. ಆದರೆ ಯಾರಿಗೆ ಆತ್ಮಿಕ ನಶೆ ಇರಲ್ಲೋ ಅವರು ಏನು ಮಾಡ್ತಾರೆ ಅಂದರೆ ಅಲ್ಲದ ಸಲ್ಲದ ಮಾತುಗಳ ಕಡೆನೇ ಗಮನ ಕೊಡ್ತಾರೆ. ಅವರಿಗೆ ಸೇವೆ ಮಾಡಬೇಕು ಅನ್ನೋ ಆಸಕ್ತಿ ಇರೋದಿಲ್ಲ ಅಂತ ಬಾಬಾ ತಿಳಿಸ್ತಾರೆ. ಸೊ ಈ ನಶೆಯಲ್ಲಿರಿ ಸದಾ. ಬಾಬಾರವ್ರು ನಮಗೆ ಯಾವ ತಿಳುವಳಿಕೆಯನ್ನು ತಿಳಿಸ್ತಾರೆ, ನಾವು ಹೆಂಗೆ ತಮೋಪ್ರಧಾನ ಆಗಿದ್ದೀವಿ ಮತ್ತು ಹೆಂಗೆ ಸತೋಪ್ರಧಾನ ಆಗಿದ್ದೀವಿ ಅಂತ. ಮತ್ತು ಯಾವ ಮಕ್ಕಳು ಆತ್ಮಿಕ ಸ್ಥಿತಿಯಲ್ಲಿದ್ದು ಬೇರೆಯವ್ರಿಗೆ ಜ್ಞಾನವನ್ನು ತಿಳಿಸ್ತಾರೋ ಅಂತಹ ಸೇವೆಗೆ ಸಿದ್ಧಿನೂ ಪ್ರಾಪ್ತಿಯಾಗುತ್ತೆ ಅಂತಾರೆ ಬಾಬಾ. ಯಾಕಂದರೆ ಇವರು ಆತ್ಮಿಕ ದೃಷ್ಟಿ, ವೃತ್ತಿ ಮತ್ತು ಭಾವನೆಯಲ್ಲಿ ತಮ್ಮನ್ನು ತಾವು ಇಟ್ಕೊಂಡು ಮತ್ತು ಅನ್ಯರ ಕಲ್ಯಾಣ ಮಾಡುವಂಥ ಕಲ್ಯಾಣ ಭಾವನೆ ಇರುತ್ತೆ. ಆಗ ಅವ್ರ ಸೇವೆಯನ್ನು ಮಾಡಿದಾಗ ಬೇರೆ ಆತ್ಮಗಳು ಕೂಡ ಪರಿವರ್ತನೆ ಆಗ್ತಾರೆ, ಅವರಿಗೆ ಜ್ಞಾನ ನಾಟುತ್ತೆ. ನಾವು ಆತ್ಮಾಭಿಮಾನಿಯಾಗಿಲ್ಲ ಅಂದರೆ ನಾವು ಸೇವೆ ಮಾಡಿದ್ರೂ ವೇಸ್ಟು, ಯಾರೂ ಅಷ್ಟು ಶೀಘ್ರವಾಗಿ ಪರಿವರ್ತನೆ ಆಗಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸೊ ನಶೆಯಲ್ಲಿದ್ದು ನೀವು ಅನ್ಯರಿಗೆ ತಿಳಿಸಿದರೆ ಬಹುಬೇಗ ಬಾಣ ನಾಟುವುದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಇದು ನಿಮ್ಮ ಏರುವ ಮತ್ತು ಇಳಿಯುವ ನಾಟಕವಾಗಿದೆ, ಅರ್ಥಾತ್ ಉತ್ತನ ಮತ್ತು ಪತನ ನಾಟಕವಾಗಿದೆ. ಈ ಕಥೆಯನ್ನು ತಂದೆಯು ತಿಳಿಸುತ್ತಾರೆ. ಇದು ಸತ್ಯವಾದ ಕಥೆಯಾಗಿದೆ, ಅದು ಅಸತ್ಯ ಕಥೆಯಾಗಿದೆ. ಅವರು ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಾರೆ. ಆದರೆ ನಾವು ಹೇಗೆ ಈ ಸೃಷ್ಟಿ ನಾಟಕದಲ್ಲಿ ಉತ್ತನ ಮತ್ತು ಪತನದಲ್ಲಿ ಬರುತ್ತೀವಿ ಎಂದು ತಿಳಿದುಕೊಂಡಿಲ್ಲ. ಈಗ ತಂದೆಯು ಸತ್ಯವಾದಂತಹ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಾರೆ. ರಾಜ್ಯಭಾಗ್ಯವನ್ನು ಹೇಗೆ ಕಳೆದುಕೊಂಡಿರಿ ಅನ್ನೋದ್ರ ಬಗ್ಗೆನೂ ಬಾಬಾ ತಿಳುವಳಿಕೆ ನೀಡ್ತಾ ಇದ್ದಾರೆ. ನೋಡಿ, ಬಾಬಾ ಇಡೀ ಸೃಷ್ಟಿ ಚಕ್ರದ ಮಾತನ್ನು ಇಲ್ಲಿ ತಂದರು. ಯಾವ ರೀತಿಯಲ್ಲಿ ನಾವು ಈಗ ಸಂಗಮ ಯುಗದಲ್ಲಿದ್ದೀವಿ, ಇಲ್ಲಿ ಪುರುಷಾರ್ಥದ ಪ್ರಾರಬ್ಧವನ್ನು ಸತ್ಯುಗ ತ್ರೇತಾಯುಗದಲ್ಲಿ ಪಡ್ಕೊಳ್ತೀವಿ, ಮತ್ತು ದ್ವಾಪರ ಕಲಿಯುಗ ಬಂದಾಗ ಮಾಯೆ ರಾವಣ ರಾಜ್ಯದಲ್ಲಿ ಬರ್ತೀವಿ. ಏರುವ ಕಲೆ ಮತ್ತು ಇಳಿಯುವ ಕಲೆ.
ಈ ಸಂಗಮ ಯುಗದಿಂದ ಆತ್ಮ ಸತೋಪ್ರಧಾನ ಆಗುತ್ತೆ, ಮತ್ತು ದ್ವಾಪರ ಕಲಿಯುಗದಲ್ಲಿ ರಜೋತಮ ಬಂದ್ಬಿಡುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ಈ ಸತ್ಯಕಥೆಯನ್ನು ಬಾಬಾ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಯಕಥೆಯ ಆಧಾರದಲ್ಲಿ ನಾವು ನಾರಾಯಣರಾಗಿ ಹೇಗೆ ನಮ್ಮ ಪದವಿಯನ್ನು ಪಡ್ಕೋಬಹುದು ಅನ್ನೋ ಈ ತಿಳುವಳಿಕೆಯನ್ನು ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ಯಕಥೆಯ ಆಧಾರದಲ್ಲಿ ನಾರಾಯಣ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಿಳುವಳಿಕೆ. ನಾವು ಹೇಗೆ ರಾಜ್ಯಭಾಗ್ಯವನ್ನು ಪಡ್ಕೊಂಡ್ವಿ, ಹೇಗೆ ಕಳ್ಕೊಂಡ್ವಿ, ಇದ್ರ ಬಗ್ಗೆ ಪ್ರಪಂಚದವರು ಗೊತ್ತಿಲ್ಲ. ಆದರೆ ಜ್ಞಾನದ ಆಧಾರದಿಂದ ನೀವು ಮಕ್ಕಳಿಗೆ ಇದೆಲ್ಲ ತಿಳುವಳಿಕೆ ಇದೆ. ಪುರುಷಾರ್ಥದ ಪ್ರಾಪ್ತಿಯಾಗಿದೆ ಸತ್ಯುಗ ಮತ್ತು ತ್ರೇತಾಯುಗ. ಆತ್ಮಕ್ಕೂ ಸಹ ಅರ್ಥವಾಗಿದೆ ನಾವು ಹೇಗೆ ಈ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೀವಿ. ತಂದೆಯು ಇಲ್ಲಿ ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಆತ್ಮಕ್ಕೂ ಸಹ ಗೊತ್ತಿದೆ ನಾವು ಹೇಗೆ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡಿತೀವಿ. ತಂದೆ ತಿಳಿಸಿದಾಗ ನಾವು ಜ್ಞಾನವನ್ನು ಕೇಳಬೇಕಾದ್ರೆ ಹೌದು ಬಾಬಾ, ಹಾಂಜಿ ಬಾಬಾ ಅಂತ ಎಲ್ಲ ಜ್ಞಾನವನ್ನು ಆಸಕ್ತಿಯಿಂದ ಕೇಳ್ಕೊತೀವಿ. ಆದರೆ ಇಲ್ಲಿಂದ ಹೊರಗಡೆ ಹೋಗಿದ ತಕ್ಷಣ ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರಪಂಚದ ಎಲ್ಲ ಒಂದು ಹಾವಭಾವಗಳನ್ನು ನೋಡ್ತಾ ನೀವು ಅಲ್ಲೇ ಮುಳುಗೋಗ್ಬಿಡ್ತೀರಾ. ಆಗ ನನ್ನ ಆತ್ಮ ಅನ್ನೋ ಸ್ಮೃತಿ ಕೂಡ ನಿಮ್ಮಲ್ಲಿ ಇರೋದೇ ಇಲ್ಲ ಅನ್ನೋ ಮಾತನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಯಾವಾಗ ಈ ನಶೆ ಇರುತ್ತೋ ಸದಾಕಾಲ ನೀವು ಮರ್ತೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬರೀ ಒಂದು ಸಮಯಕ್ಕೆ ಅಥವಾ ಬಾಬಾರವ್ರ ನೆನಪು ಮಾಡಬೇಕು ಅಂತ ಅಂದ್ಕೊಂಡಾಗ, ಅಥವಾ ಬಾಬಾರವ್ರ ಫೋಟೋ ನೋಡಿದಾಗ, ಅಥವಾ ಮುರಳಿ ನೋಡಿದಾಗ, ಇಂಥ ಸಮಯಗಳಲ್ಲಿ ಮಾತ್ರ ನಿಮಗೆ ಆತ್ಮಿಕ ಸ್ಮೃತಿ ಇರುತ್ತಾ, ಅಥವಾ ಸದಾಕಾಲ ನಿಮಗೆ ನೆನಪಿರುತ್ತಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಭಲೆ ನಾವು ಕೈಯನ್ನು ಎತ್ತೀವಿ, ಹೌದು ಬಾಬಾ ಇದೆಲ್ಲ ಸರಿನೇ, ನಾವು ಇದೇ ರೀತಿ ಮಾಡ್ತೀವಿ, ಎಲ್ಲ ಧಾರಣೆ ಮಾಡ್ಕೊಳ್ತೀವಿ ಅಂತ. ಆದರೆ ನಮ್ಮ ಚಲನೆ ಹೇಗಿದೆ, ನಶೆ ಇರುವುದಕ್ಕೆ ಸದಾಕಾಲ ನೀವು ನಶೆಯಲ್ಲಿದ್ದೀರಾ ಅನ್ನೋ ಆ ನಂಬಿಕೆ ನಿಮಗಿದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ನೋಡಿ, ನಾವು ಕೈ ಎತ್ತುತ್ತೀವಿ, ಬಾಬಾ ನಾವು ಈ ರೀತಿಯಾಗಿ ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತೀವಿ, ನೀವು ಹೇಳೋದು ಸರಿನೇ, ಪರಿವರ್ತನೆ ಆಗ್ತೀವಿ ಅಂತ. ಆದರೆ ಅದು ಸಾಧ್ಯವಾಗೋದಿಲ್ಲ. ಸದಾಕಾಲ ನಶೆಯಲ್ಲೂ ಇರೋದಿಲ್ಲ. ಈ ರೀತಿ ನಮ್ಮಲ್ಲಿ ಭಾಸ ಆಗ್ತಾ ಇರುತ್ತೆ. ಹೌದು ಬಾಬಾ ನೀವೇನೋ ಹೇಳ್ತೀರಾ, ಆ ಸಮಯದಲ್ಲಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಆದರೆ ಸದಾಕಾಲ ನಿಮ್ಮ ನೆನಪಿರೋದೇ ಇಲ್ಲೇ. ಸೊ ಬಾಬಾ ತಿಳಿಸ್ತಾರೆ, ಅದಕ್ಕೆ ಪರಿಶ್ರಮ ಪಡಬೇಕು. ಇಂದಿನ ಮುರಳಿಯಲ್ಲಿ ಬಾಬಾ ತಿಳಿಸಿದ್ದಾರೆ, ಬ್ರಹ್ಮ ಬಾಬಾ ಆತ್ಮಾಭಿಮಾನಿ ಆಗಿರೋದಕ್ಕೆ ಬ್ರಹ್ಮ ಬಾಬಾರವರು ಕೂಡ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಇದು ಸದಾಕಾಲ ಸತತ ಪ್ರಯತ್ನದಿಂದ ನಾವು ಈ ಪರಿವರ್ತನೆಯನ್ನು ಮಾಡ್ಕೋಬೋದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ನಿನ್ನೆ ಬಾಬಾರವರು ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿದಾಗೆ, ಕಲ್ಪದ ಹಿಂದೆನೂ ನೀವು ಮಾಡಿದ್ರಿ, ಈಗಲೂ ನೀವು ಹಾಗೇ ಆಗ್ತೀರಾ ಅಂತ ಆ ದೃಢ ನಿಶ್ಚಯನೂ ನಮ್ಮಲ್ಲಿರಬೇಕು. ಇಂದಿಗೆ 5000 ವರ್ಷಗಳ ಮೊದಲು ಶಿವತಂದೆಯು ಬಂದು ರಾಜಯೋಗವನ್ನು ಕಲಿಸಿದರು. ಯುದ್ಧ ನಡೆಯಿತು. ಈಗ ಮತ್ತೆ ಇವೆಲ್ಲ ಸತ್ಯ ಮಾತುಗಳು ತಂದೆಯು ತಿಳಿಸುತ್ತಾರೆ. ಡ್ರಾಮಾ ರಿಪೀಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ನಿಶ್ಚಯ ಇರಲಿ. ಇದು ಪುರುಷೋತ್ತಮ ಯುಗ ಆಗಿದೆ. ಆತ್ಮ ಪುರುಷ ಉತ್ತಮ ಆಗುವಂಥ ಯುಗ ಆಗಿದೆ. ಕಲಿಯುಗದ ನಂತರ ಈ ಪುರುಷೋತ್ತಮ ಯುಗವು ಬರುತ್ತದೆ. ಕಲಿಯುಗಕ್ಕೆ ಪುರುಷೋತ್ತಮ ಯುಗವೆಂದು ಹೇಳುವುದಿಲ್ಲ. ಕಲಿಯುಗದ ನಂತರ ಈ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆ. ಕಲಿಯುಗಕ್ಕೆ ಪುರುಷೋತ್ತಮ ಯುಗವೆಂದು ಹೇಳುವುದಿಲ್ಲ. ನೋಡಿ, ಯುಗದ ವ್ಯತ್ಯಾಸವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಆತ್ಮ ಉನ್ನತ ಆಗೋದಿಲ್ಲ, ಆತ್ಮ ಇಳಿಯುವ ಕಲೆಯಲ್ಲಿರುತ್ತೆ. ಆದರೆ ಸಂಗಮ ಯುಗದಲ್ಲಿ ಆತ್ಮ ಪುರುಷ ಉತ್ತಮ ಆಗುವಂಥ ಯುಗ ಆಗಿದೆ. ಸೊ ಕಲಿಯುಗಕ್ಕೆ ಪುರುಷೋತ್ತಮ ಯುಗವೆಂದು ಹೇಳುವುದಿಲ್ಲ, ಸತ್ಯುಗಕ್ಕೂ ಹೇಳುವುದಿಲ್ಲ. ಅಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯವೆಂದು ಹೇಳಲಾಗುತ್ತದೆ. ಈ ಸಂಗಮ ಯುಗ ಒಂದೇ ಯುಗದಲ್ಲಿ ಆತ್ಮ ಪುರುಷ ಉತ್ತಮ ಆಗುವಂಥದ್ದು. ಸತ್ಯುಗಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಸತ್ಯುಗಕ್ಕೂ ಆ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅಸುರಿ ಸಂಪ್ರದಾಯ ದ್ವಾಪರ ಕಲಿಯುಗ, ದೈವಿ ಸಂಪ್ರದಾಯ ಸತ್ಯುಗ ತ್ರೇತಾಯುಗ. ಈಗ ಸಂಗಮ ಯುಗವಾಗಿದೆ. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು.
ಉಳಿದ ಅಂದರೆ ಬೇರೆ ಯಾವುದೇ ಧರ್ಮವಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇದು ಸಂಗಮಯುಗ ಆಗಿದೆ. ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಅಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಇದು ನಿಮ್ಮ ಬುದ್ಧಿಯಲ್ಲಿದೆ. ಇಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ಅನೇಕರು ಇಲ್ಲಿ ಬಂದು ಜ್ಞಾನವನ್ನು ತಿಳ್ಕೊಳ್ತಾರೆ. 6-8 ತಿಂಗಳು ಅಥವಾ 1 ವರ್ಷವಾದರೂ ಸಹ ಓದಿ ಮತ್ತೆ ಕನಿಷ್ಠರಾಗುತ್ತಾರೆ, ಅನುತೀರ್ಣರಾಗುತ್ತಾರೆ, ಬಲೆ ಪವಿತ್ರರಾಗಿರುತ್ತಾರೆ. ಆದರೆ ವಿದ್ಯೆಯನ್ನು ಓದಲಿಲ್ಲವೆಂದರೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಕೇವಲ ಪವಿತ್ರತೆಯ ಕೆಲಸವಲ್ಲ. ನೋಡಿ, ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಬರ್ತಾರೆ, ಜ್ಞಾನವನ್ನು ತಿಳ್ಕೊಳ್ತಾರೆ, 1 ವರ್ಷ ಫಾಲೋನು ಮಾಡ್ತಾರೆ. ಆದರೆ ಮತ್ತೆ ಪ್ರಪಂಚದ ಕಡೆಗೆ ಅವರ ಬುದ್ಧಿ ಸೆಳೆತ ಹೊರಟೋಗ್ಬಿಡುತ್ತೆ. ಅವರು ಅನುತೀರ್ಣರಾಗೋಗ್ಬಿಡ್ತಾರೆ, ಫೇಲ್ ಆಗೋಗ್ಬಿಡ್ತಾರೆ ಅಂತಾರೆ. ಬರೀ ಪವಿತ್ರತೆಯ ಮಾತಿಲ್ಲ ಅಂತಾರೆ. ಸೊ ಈ ಪ್ರಪಂಚದಲ್ಲಿ ಸಾಧು ಸನ್ಯಾಸಿಗಳು ಕೂಡ ಪವಿತ್ರವಾಗಿರ್ತಾರೆ. ಬರೀ ಪವಿತ್ರತೆಯ ಕೆಲಸ ಇಲ್ಲ, ಆದರೆ ಜೊತೆಗೆ ಜ್ಞಾನ, ಯೋಗ, ಧಾರಣೆ, ಸೇವೆ, ಈ ರೀತಿಯಾದಂಥ 4 ಸಬ್ಜೆಕ್ಟ್ಗಳಿದೆ. ಪವಿತ್ರತೆ ಎಲ್ಲದರಲ್ಲೂ ಬೇಕಾಗಿದೆ. ಎಂತಹ ಪವಿತ್ರತೆಯನ್ನು ನಾವು ಧಾರಣೆ ಮಾಡ್ಕೋಬೇಕಾಗಿದೆ. ಅವರು ಕಚ್ಚಾಗಿರೋ ಕಾರಣದಿಂದನೇ ಅವರು ಬೇಗ ಬಿಟ್ಟು ಹೊಟ್ಟೋಗ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಎಷ್ಟು ಹೆಚ್ಚು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತಾ ಹೋಗುತ್ತೀರಿ. ಏಕೆಂದರೆ ಚಿನ್ನದಲ್ಲಿ ಬೆರಿಕೆ ಉಂಟಾಗಿದೆ. ಬಾಬಾರವ್ರು ತಿಳಿಸ್ತಾ ಇದ್ದಾರೆ, ಎಷ್ಟೆಷ್ಟು ಬಾಬಾರವ್ರು ನೆನಪು ಮಾಡ್ತೀವೋ ಅಷ್ಟಷ್ಟು ಪವಿತ್ರರಾಗ್ತೀವಿ. ಈಗ ನಾವು ಪ್ಯೂರ್ ಚಿನ್ನವಾಗಿ ಆತ್ಮ ಪರಿವರ್ತನೆ ಆಗಬೇಕಾಗಿದೆ. ಸತೋಪ್ರಧಾನರಾಗಬೇಕಾಗಿದೆ. 24 ಕ್ಯಾರೆಟ್ ಚಿನ್ನದ ಸಮಾನರಾಗಿದ್ದವರು ಮತ್ತೆ ಈಗ ಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋ ಚೆಕಿಂಗನ್ನು ಮಾಡಿಕೊಳ್ಳಿ. ನಾನು ಹೇಗಿದ್ದೆನು, ಏನಾಗಿ ಬಿಟ್ಟಿದ್ದೀನಿ ಎಂಬುದನ್ನು ನೋಡಿ. ತಂದೆಯು ಹೇಳುವುದು ಇಲ್ಲ. ಯಾವ ರೀತಿ ಅಂದರೆ ಇಲ್ಲಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ, ನಾವೇ 24 ಕ್ಯಾರೆಟ್ ಚಿನ್ನ ಆಗಿದ್ವಿ. ಆದರೆ ಇವಾಗ ಯಾವುದೇ ಕಲೆಗಳು ನಿಮ್ಮಲ್ಲಿ ಉಳಿದಿಲ್ಲ ಮಕ್ಕಳೇ. ಈಗ ಸತೋಪ್ರಧಾನರಾದವರು ತಮೋಪ್ರಧಾನ ಆಗಿದ್ದೀರಾ. ಆದರೆ ತಂದೆ ಸದಾ ಕಾಲ ಒಂದೇ ರೀತಿಯಲ್ಲಿರ್ತಾರೆ. ಸದಾ ಶಿವ ಆಗಿದ್ದಾರೆ ಅವರು. ನಾವು ಡ್ರಾಮಾದಲ್ಲಿ ಬರ್ತೀವಿ, ಉತ್ತನ ಪತನದಲ್ಲಿ ಬರ್ತೀವಿ. ಆದರೆ ಶಿವತಂದೆ ಡ್ರಾಮಾದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಲು ಬಂದರೂ ಅವತರಿತ ಆಗ್ತಾರೆ. ತಮ್ಮದೇ ಶರೀರ ಇಲ್ಲದೇ ಇರೋ ಕಾರಣದಿಂದ ಅವರು ಉತ್ತನ ಪತನದಲ್ಲಿ ಬರೋದಿಲ್ಲ. ಅವರು ಸದಾಕಾಲ ಅದೇ ರೀತಿ ಇರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಬ್ರಹ್ಮನಿಂದ ವಿಷ್ಣು ಚಿತ್ರದಲ್ಲಿ ಎಷ್ಟು ಸ್ಪಷ್ಟ. ಬಾಬಾ ತಿಳಿಸ್ತಾರೆ, ಬ್ರಹ್ಮನಿಂದ ವಿಷ್ಣು ಚಿತ್ರದಲ್ಲಿ ವಿಷ್ಣು ಸ್ಪಷ್ಟವಾಗಿ ಇದೆ. ತ್ರಿಮೂರ್ತಿಗಳ ಮೇಲೆ ಶಿವ. ಈ ಶಿವನ ಪರಿಚಯವನ್ನು ಯಾರು ಕೊಟ್ಟರು? ವಿಷ್ಣುವಿನಿಂದ ಬ್ರಹ್ಮ. ಇದನ್ನು ನೀವು ಮಕ್ಕಳಿಗೆ ತಿಳಿಸಲಾಗಿದೆ. 84 ಜನ್ಮಗಳ ನಂತರ ವಿಷ್ಣುವಿನಿಂದ ಬ್ರಹ್ಮ ಆಗುತ್ತಾರೆ. 1 ಸೆಕೆಂಡಿನಲ್ಲಿ ಬ್ರಹ್ಮನಿಂದ ವಿಷ್ಣು ಆಗುತ್ತಾರೆ. ಇವು ಬುದ್ಧಿಯಲ್ಲಿ ತಿಳಿದುಕೊಳ್ಳುವ ವಿಚಿತ್ರ ಮಾತುಗಳಾಗಿದೆ. ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ಭಾರತ ಅವಶ್ಯಕವಾಗಿ ಸ್ವರ್ಗವಾಗಿತ್ತು. ನೋಡಿ, ಬಾಬಾ ತಿಳಿಸ್ತಾರೆ, ನಿಮಗೀಗ ಗೊತ್ತಿದೆ ಬ್ರಹ್ಮ ಬಾಬಾರವರು ಹೇಗೆ ವಿಷ್ಣು ಆಗಿ ಪರಿವರ್ತನೆ ಆಗ್ತಾರೆ ಪುರುಷಾರ್ಥದ ಆಧಾರದಲ್ಲಿ. ಹಾಗಾಗಿ 84 ಜನ್ಮಗಳ ನಂತರ ವಿಷ್ಣುವಿಂದ ಬ್ರಹ್ಮ ಆಗ್ತಾರೆ. ಆದರೆ 1 ಸೆಕೆಂಡಿನಲ್ಲಿ ಬ್ರಹ್ಮನಿಂದ ವಿಷ್ಣು ಆಗ್ತಾರೆ ಅಂತ ಈ ರಹಸ್ಯವನ್ನು ಬೇರೆಯವರಿಗೆ ತಿಳಿಸ್ಕೊಡಿ. ತಂದೆಯ ಪರಿಚಯವನ್ನು ಮೊಟ್ಟ ಮೊದಲಿಗೆ ಶಿವಬಾಬಾರವರ ಪರಿಚಯವನ್ನು ನೀಡಿ. ಭಾರತವೇ ಅವಶ್ಯಕವಾಗಿ ಸ್ವರ್ಗವಾಗಿತ್ತು. ಭಾರತ ಸ್ವರ್ಗವಾಗಿತ್ತು ಅಂದರೆ ಆ ಸ್ವರ್ಗದಲ್ಲಿ ರಾಜ್ಯ ಮಾಡುವಂಥವ್ರು ಈ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದಾರೆ ಅನ್ನೋ ಈ ಸತ್ಯ ತಿಳುವಳಿಕೆಯನ್ನು ತಿಳಿಸ್ಕೊಡಿ ಅಂತಾರೆ ಬಾಬಾ. ಮತ್ತು ಬಾಬಾ ತಿಳಿಸ್ತಾ ಇದ್ದಾರೆ, ಸೇವಾ ಕೇಂದ್ರಗಳಲ್ಲಿಯೂ ತಿಳಿಸುತ್ತಾ ಇರುತ್ತಾರೆ. ಇಲ್ಲಂತೂ ಡೈರೆಕ್ಟ್ ತಂದೆ ತಿಳಿಸುತ್ತಾರೆ. ತಂದೆಯು ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ. ಆತ್ಮಗಳು ಆತ್ಮಗಳು ಡೈರೆಕ್ಟ್ ತಂದೆಯಿಂದ ಪಾಲನೆಯನ್ನು ಪಡೆಯುತ್ತಾರೆ. ಅವಶ್ಯಕವಾಗಿ ಅಂತರವಿರುತ್ತದೆ. ಆದ್ದರಿಂದ ತಂದೆಯಿಂದ
ಕೇಳುವುದಕ್ಕಾಗಿ ಇಲ್ಲಿ ಸನ್ಮುಖದಲ್ಲಿ ಬರುತ್ತಾರೆ. ತಂದೆಗೆ ಪದೇ ಪದೇ ಮಕ್ಕಳೇ ಮಕ್ಕಳೇ ಎಂದು, ತಂದೆಯು ಪದೇ ಪದೇ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ. ಎಷ್ಟು ತಂದೆಯ ಪ್ರಭಾವ ಬೀರುವುದೋ ಅಷ್ಟು ಸಹೋದರತ್ವದ ಪ್ರಭಾವ ಬೀರುವುದು. ಬಾಬಾ ತಿಳಿಸ್ತಾರೆ, ಸೇವಾ ಕೇಂದ್ರಗಳಲ್ಲಿ ಎಲ್ಲ ಕಡೆ ಬಾಬಾರವರ ಜ್ಞಾನ ತಿಳಿಸಲಾಗುತ್ತೆ. ಆದರೆ ಮಧುಬನ್ನಲ್ಲಿ ಯಾವಾಗ ಡೈರೆಕ್ಟ್ ಬಾಬಾರವ್ರು ತಿಳಿಸ್ತಾರೋ ಆವಾಗ ಆ ಪ್ರಭಾವ, ಆ ಬಾಬಾರವರ ಆ ಒಂದು ಪವಿತ್ರ ಕಿರಣಗಳ ಪ್ರಭಾವ ಅಷ್ಟೊಂದು ನಮಗೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಅದರಲ್ಲಿ ಅಂತರ ಇದೆಯಲ್ಲ ಅಂತ ಬಾಬಾ ತಿಳಿಸ್ತಾರೆ. ಯಾಕಂದರೆ ಬಾಬಾರವರು ಸನ್ಮುಖದಲ್ಲಿದ್ದಾರಲ್ವ, ನಾವು ನಮ್ಮನ್ನು ಬಾಬಾರವರು ಪದೇ ಪದೇ ಮಕ್ಕಳೇ ಮಕ್ಕಳೇ ಅಂತ ಪ್ರೀತಿಯಿಂದ, ಮಕ್ಕಳೇ ಮಕ್ಕಳೇ ಅಂತ ಪ್ರೀತಿಯಿಂದ ಕರೀತಾ ಇರ್ತಾರೆ. ಆ ಪ್ರಭಾವ ಎಷ್ಟೊಂದು ನಮ್ಮ ಮೇಲೆ ಬೀರುತ್ತೆ. ಅದೇ ಥರ ನಮಗೆ ಎಷ್ಟು ನನ್ನ ಆತ್ಮ ಅನ್ನೋ ಆ ಸ್ಪಷ್ಟೀಕರಣೆ ಆಗ್ತಾ ಹೋಗುತ್ತೋ ಅಷ್ಟೇ ಸಹೋದರತ್ವದ ಪ್ರಭಾವ ಬೀರುತ್ತೆ. ಆತ್ಮಿಕ ನಶೆಯಲ್ಲಿ ಇರ್ತೀನಿ, ಎಲ್ಲರೂ ನನ್ನ ಸಹೋದರರು ಅಂದರೆ ದೇಹಾಭಿಮಾನ ನಮ್ಮಿಂದ ಬಿಟ್ಟು ಹೊಟ್ಟೋಗುತ್ತೆ. ಆತ್ಮದ ಸ್ಮೃತಿಯಲ್ಲಿ ಇರ್ತಾ ಇರ್ತಾ ಆತ್ಮಿಕ ಸ್ಥಿತಿಯ ಒಂದು ಆ ಪಕ್ಕತನ ನಿಮ್ಮಲ್ಲಿ ಬರುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದೆಯು ನಾವು ಆತ್ಮಗಳಿಗೆ ಹೇಳುತ್ತಾರೆ, ನೀವು ಪಾವನರಾಗಿ. ಮನುಷ್ಯರು ಪಾವನರಾಗಲು ಗಂಗಾ ಸ್ನಾನವನ್ನು ಮಾಡುತ್ತಾರೆ, ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಪತೀತ ಪಾವನ ಅಂತೂ ತಂದೆ ಆಗಿದ್ದಾರೆ. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಪತಿತರಾಗಿದ್ದೀರಿ, ಆದ್ದರಿಂದ ಪತಿತ ಪಾವನ ಬನ್ನಿ ಎಂದು ಆತ್ಮವು ನೆನಪು ಮಾಡುತ್ತದೆ. ತಂದೆಯು ತಿಳಿಸುತ್ತಾರೆ, ನಾವು ಕಲ್ಪಕಲ್ಪವು ಬರುತ್ತೇನೆ ಮತ್ತು ನೀವು ಮಕ್ಕಳಿಗೆ ಹೇಳುತ್ತೇನೆ, ಇದು ಅಂತಿಮ ಜನ್ಮವಾಗಿದೆ ಅಂತ. ನೋಡಿ, ಬಾಬಾ ತಿಳಿಸ್ತಾರೆ, ಭಕ್ತಿ ಮತ್ತು ಜ್ಞಾನಕ್ಕೂ ಆದಂಥ ವ್ಯತ್ಯಾಸ. ಭಕ್ತಿಯ ಫಲ ಜ್ಞಾನ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಅಜ್ಞಾನ ಇರೋ ಕಾರಣದಿಂದ ಬಾಬಾ ತಿಳಿಸ್ತಾರೆ, ಗಂಗಾ ಸ್ನಾನಗಳನ್ನು ಮಾಡ್ತಾರೆ, ಗುರುಗಳನ್ನು ಮಾಡಿಕೊಳ್ತಾರೆ. ಆದರೆ ಪತಿತ ಪಾವನ ತಂದೆ ಆಗಿದ್ದಾರೆ. ಬರೀ ಗಂಗಾ ಸ್ನಾನದಿಂದ ನಮ್ಮ ಪಾಪ ತೊಳೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯೋಗ ಅಗ್ನಿಯ ಅವಶ್ಯಕತೆ ಇದೆ, ಜ್ಞಾನದ ಅವಶ್ಯಕತೆ ಇದೆ ಅಂತ ಬಾಬಾ ತಿಳಿಸ್ತಾರೆ. ಸೊ ಕಲ್ಪಕಲ್ಪಕ್ಕೂ ಬಾಬಾರವರು ಬಂದು ಈ ಜ್ಞಾನವನ್ನು ತಿಳಿಸ್ತಾರೆ. ಆದ್ದರಿಂದ ನೀವು ತಿಳಿಸಬೇಕಾಗಿದೆ, ಅನ್ಯರಿಗೂ ಸೇವೆ ಮಾಡಿ ಸತ್ಯಜ್ಞಾನವನ್ನು ತಿಳಿಸಿ ಅಂತಾರೆ. ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ. ಆತ್ಮದಲ್ಲಿ ತುಕ್ಕು ಹೋಗುತ್ತದೆ. ಮನ್ಮನಾಭವ ಶಬ್ದ ನೆನಪಿದೆ ಅಲ್ಲವಾ? ತಂದೆಯು ನಿರಾಕಾರ ಆಗಿದ್ದಾರೆ, ನಾವು ಆತ್ಮಗಳು ನಿರಾಕಾರಿಯಾಗಿದ್ದೀವಿ. ಹೇಗೆ ನಾವು ಶರೀರದ ಮೂಲಕ ಎಲ್ಲವನ್ನು ತಿಳಿದುಕೊಳ್ಳುತ್ತೀವೋ ಅದೇ ರೀತಿ ತಂದೆಯೂ ಸಹ ಈ ಶರೀರದಲ್ಲಿ ಬಂದು ತಿಳಿಸಿಕೊಡುತ್ತಾರೆ. ಬಾಬಾರವರು ತಿಳಿಸ್ತಾ ಇದ್ದಾರೆ, ಇಲ್ಲಿ ಬಾಬಾರವರು ಆತ್ಮಾಭಿಮಾನಿ ಆಗೋಕ್ಕೆ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನಿರಾಕಾರ ತಂದೆ ಶರೀರದ ಆಧಾರವನ್ನು ತಗೊಂಡು ನಮಗೆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ನೀವು ಈ ಶರೀರದಲ್ಲಿ ಇರ್ತಾ ಆತ್ಮವೆಂದು ತಿಳಿದು ನೀವು ನನ್ನನ್ನು ನೆನಪು ಮಾಡಿ ದೇಹದ ಎಲ್ಲ ಸಂಬಂಧವನ್ನು ಬಿಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಮತ್ತು ಮನ್ಮನಾಭವ ಎಂಬ ಈ ಶಬ್ದದ ನಿಜವಾದ ಅರ್ಥವನ್ನು ತಿಳ್ಕೊಂಡಿದ್ದೀರಾ? ಮನಸ್ಸಿನಿಂದ ಪರಮಾತ್ಮನನ್ನು ನೆನಪು ಮಾಡಿ. ಸೊ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿರಿ ಅಂತಾರೆ ಬಾಬಾ. ಆಗ ನಮ್ಮ ಆತ್ಮದಲ್ಲಿರುವಂತಹ ವಿಕರ್ಮಗಳು ವಿನಾಶ ಆಗಲು ಸಾಧ್ಯ. ತಂದೆಯಿಂದ ವಿಮುಖರನ್ನಾಗಿ ಮಾಡುವ ಅವಗುಣ ಯಾವುದು ಅಂದರೆ ಬಾಬಾ ತಿಳಿಸ್ತಾರೆ, ಒಬ್ಬರು ಇನ್ನೊಬ್ಬರ ಪರಚಿಂತನೆ ಮಾಡುವುದು. ತಂದೆಯಿಂದ ವಿಮುಖರನ್ನಾಗಿ ಅಂದರೆ ತಂದೆಯಿಂದ ದೂರವಾಗಿ ಮಾಡುವಂಥ ಮುಖ್ಯ ಅವಗುಣ ಯಾವುದು ಅಂದರೆ ಒಬ್ಬರು ಇನ್ನೊಬ್ಬರ ಪರಚಿಂತನೆ ಮಾಡುವುದು, ಕೆಟ್ಟ ಮಾತುಗಳನ್ನು ಕೇಳುವುದು ಮತ್ತು ಮಾಡುವುದು. ತಂದೆಯ ಆದೇಶ ಏನಾಗಿದೆಯೋ ಅದನ್ನು ಪಾಲನೆ ಮಾಡೋದಿಲ್ಲ. ಪರಚಿಂತನೆ, ಪರನಿಂತನೆ, ಕೆಟ್ಟ ಮಾತುಗಳನ್ನು ಮಾತಾಡೋದು, ಇದರಲ್ಲಿ ಏನು ಯೂಸ್ ಇಲ್ಲ ಅಂತಾರೆ ಬಾಬಾ. ಇದು ನಮ್ಮನ್ನು ತಂದೆಯಿಂದ ದೂರ ಮಾಡಿಸ್ಬಿಡಿ. ಇದು ಪತಿತತನ ಅಲ್ವಾ?
ನಾವು ಪಾವನರಾಗೋದಕ್ಕೆ ಈಗ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಹಾಗಾಗಿ ಇದ್ರ ಕಡೆ ಗಮನ ಕೊಡಿ ಅಂತಾರೆ ಬಾಬಾ. ತಂದೆಯ ಆದೇಶವಾಗಿದೆ, ನೀವು ಕೆಟ್ಟದ್ದನ್ನು ಮಾತನಾಡಬೇಡಿ, ಕೇಳಬೇಡಿ. ಇವರ ಮಾತನ್ನು ಅವರಿಗೆ, ಅವರ ಮಾತನ್ನು ಇವರಿಗೆ ಹೇಳುವುದು ಇದು ದೂತಿತನವಾಗಿದೆ. ನೀವು ಮಕ್ಕಳಲ್ಲಿ ಇರಬಾರದು. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಇದು ವಿಪರೀತ ಬುದ್ಧಿ ಉಳ್ಳವರು ಮಾಡುವ ಕೆಲಸ ಅಂತಾರೆ. ನೀವು ಪ್ರೀತ ಬುದ್ಧಿ ಉಳ್ಳ ಮಕ್ಕಳಲ್ವಾ, ಹಾಗಾಗಿ ಪರಚಿಂತನೆ, ಪರನಿಂದನೆ, ಬೇಡದೇ ಇರೋ ಮಾತುಗಳು ಇದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ಆತ್ಮಿಕ ಸ್ಥಿತಿಯಲ್ಲಿರಿ. ಆತ್ಮದ ಚಿಂತನೆ, ಆತ್ಮದ ಉನ್ನತಿ ಬಗ್ಗೆ ಗಮನ ಕೊಡಿ. ಬಾಬಾ ಪಾವನ ಆಗುವಂಥ ಮಾರ್ಗ ತೋರಿಸ್ತಾ ಇದ್ದಾರೆ. ಮತ್ತೆ ಯಾಕೆ ಈ ಪತಿತತನ ಬೇಡ ಅಂತಾರೆ ಬಾಬಾ. ಒಬ್ಬ ರಾಮನ ಮಾತುಗಳ ವಿನಃ ಮತ್ತಾರ ಮಾತನ್ನು ತಿಳಿಸದಿರಿ, ಅದು ಒಳ್ಳೆಯದಲ್ಲ ಅಂತಾರೆ ಬಾಬಾ. ಈಗ ತಂದೆಯು ತಿಳಿಸುತ್ತಾರೆ, ಈ ದೂತಿತನವನ್ನು ಬಿಡಿ. ನೀವು ಎಲ್ಲ ಆತ್ಮಗಳಿಗೆ ತಿಳಿಸಿ, ಹೇ ಸೀತೆಯರೇ, ನೀವು ಒಬ್ಬ ರಾಮನೊಂದಿಗೆ ಯೋಗವನ್ನು ಇಡಿ. ನೀವು ಸಂದೇಶವಾಹಕರಾಗಿದ್ದೀರಾ. ಬಾಬಾ ನೋಡಿ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವೀಗ ಸಂದೇಶವಾಹಕರಾಗಿದ್ದೀವಿ. ಬಾಬಾರವರ ಜ್ಞಾನವನ್ನು ತಿಳಿಸ್ಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಮಾತಿನ ಕಡೆ ಗಮನ ಕೊಡಬೇಡಿ. ಎಲ್ಲ ಆತ್ಮಗಳಲ್ಲಿ ಜಾಗೃತೆ ತರಿಸಿ, ನೀವು ಆತ್ಮಗಳಾಗಿದ್ದೀರಿ, ಒಬ್ಬ ತಂದೆ ಪರಮಾತ್ಮನನ್ನೇ ನೆನಪು ಮಾಡಿ ಎಂಬ ಈ ಸೇವೆ ಮಾಡಿ ಅಂತಾರೆ ಬಾಬಾ. ಇದೇ ಸಂದೇಶವನ್ನು ಕೊಡಿ. ತಂದೆಯು ಹೇಳಿದ್ದಾರೆ, ನನ್ನನ್ನು ನೆನಪು ಮಾಡಿ. ಈ ಮಾತಿನ ವಿನಃ ಉಳಿದೆಲ್ಲವೂ ಬೇಡ ಅಂತ ಬಾಬಾ ತಿಳಿಸ್ತಾರೆ. ಬಾಬಾ ತಿಳಿಸ್ತಾರೆ, ವನವಾಸ ಮತ್ತು ಉದ್ಯಾನ ವನವಾಸ. ತಂದೆಯ ಹೆಸರೇ ಆಗಿದೆ ಹೂದೋಟದ ಮಾಲೀಕ. ಆದರೆ ಇದು ಬುದ್ಧಿಯಲ್ಲಿ ಬರಬೇಕಾಗಿದೆ. ಭಾರತದಲ್ಲಿಯೇ ನಮ್ಮ ರಾಜ್ಯವಿತ್ತು, ಈಗ ಇಲ್ಲ. ಈಗ ವನವಾಸವಾಗಿದೆ. ನಂತರ ನಾವು ಹೂದೋಟದಲ್ಲಿ ಹೋಗುತ್ತೀವಿ. ನೀವಿಲ್ಲಿ ಕುಳಿತಿದ್ದೀರಾ, ಆದರೂ ಸಹ ಬುದ್ಧಿಯಲ್ಲಿ ನಾವು ಬೇಹದಿನ ತಂದೆಯಿಂದ ನಮ್ಮ ರಾಜ್ಯವನ್ನು ಪಡೆಯುತ್ತಿದ್ದೀವಿ. ತಂದೆಯು ತಿಳಿಸುತ್ತಾರೆ, ನನ್ನ ಜೊತೆ ಪ್ರೀತಿಯನ್ನಿಟ್ಟುಕೊಳ್ಳಿ. ಆದರೂ ಸಹ ಮಕ್ಕಳು ಮರೆತು ಹೋಗುತ್ತಾರೆ. ನೋಡಿ, ಬಾಬಾ ಹೇಳ್ತಾರೆ, ಈಗ ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ, ಉದ್ಯಾನವನ. ಆದರೂ ಸಹ ನಮ್ಮ ಬುದ್ಧಿಯಲ್ಲಿ ಇರೋದಿಲ್ಲ. ಸೊ ಜೊತೆಗೆ ತಂದೆಯ ಜೊತೆಯಲ್ಲಿ ಪ್ರೀತಿ ಇದ್ದಾಗ ನಮ್ಮ ಬುದ್ಧಿ ಕನೆಕ್ಷನ್ ಬಾಬಾರವರ ಜೊತೆಯಲ್ಲಿದ್ದಾಗ ಇದು ನೆನಪಿರುತ್ತೆ. ಆದರೆ ಇದು ಮರ್ತೋಗೋ ಕಾರಣದಿಂದ ನಾವು ಮತ್ತೆ ಬಾಬಾರವ್ರ ಜೊತೆ ಕನೆಕ್ಟಿವಿಟಿ ಬಿಟ್ಟೋಗುತ್ತೆ, ಬುದ್ಧಿ ಸ್ಪಷ್ಟವಾಗಿರೋದಿಲ್ಲ. ಬೇಹದಿನ ತಂದೆಯಿಂದ ನಮಗೆ ರಾಜ್ಯಭಾಗ್ಯ ಸಿಗ್ತಾ ಇದೆ ಅನ್ನೋ ಆ ಸ್ಮೃತಿ ಸದಾಕಾಲ ಇದೆ. ಇವತ್ತು ಬಾಬಾ ಬುದ್ಧಿಯ ಲೈನಿನ ಚೆಕಿಂಗ್ ಬಗ್ಗೆನೇ ಮಾತಾಡಿದ್ದಾರೆ. ಈ ಹಳೆಯ ಪ್ರಪಂಚದಲ್ಲಿರಿ, ಕೆಲಸ ಕಾರ್ಯಗಳನ್ನು ಮಾಡಿ, ನಿಮ್ಮ ಏನೇನು ನಿಮಿತ್ತ, ನೀವು ಯಾವುದ್ಯಾವುದಕ್ಕೆ ನಿಮಿತ್ತ ಆಗಿದ್ದೀರೋ ಎಲ್ಲವನ್ನ ಮಾಡಿ, ಆದರೆ ಬುದ್ಧಿಯ ಲೈನ್ ಕ್ಲಿಯರ್ ಇರಲಿ. ಬಾಬಾ ಎಲ್ಲಿಂದ ನಮ್ಮನ್ನು ಈ ಕಲಿಯುಗದಿಂದ ಸಂಗಮ ಯುಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸೊ ಈ ಸಂಗಮ ಯುಗ ನಿವಾಸಿ ಅಂದರೆ ದಿವ್ಯ ಬ್ರಾಹ್ಮಣ ಅಲೌಕಿಕ ಜನ್ಮವನ್ನು ಪಡ್ಕೊಂಡಿದ್ದೀರಾ. ಹಾಗಿದ್ಮೇಲೆ ನಿಮ್ಮ ದೃಷ್ಟಿ, ವೃತ್ತಿ, ಭಾವನೆಗಳು, ಆಲೋಚನೆಗಳು ಹೆಂಗಿರಬೇಕು? ಕಲಿಯುಗದ ನಿವಾಸಿಗಳ ಥರ ಇರಬಾರ್ದು. ಅದಕ್ಕೆ ಬಾಬಾ ಇವತ್ತು ಪ್ರತಿ ಸ್ವಭಾವ ಸಂಸ್ಕಾರಕ್ಕೆ ಬಾಬಾ ಒತ್ತು ಕೊಟ್ಟು ತಿಳಿಸಿದ್ದಾರೆ, ಹೆಂಗಿರಬೇಕು ನಮ್ಮ ಸ್ವಭಾವ ಸಂಸ್ಕಾರ ಅಂತ. ಹಾಗಾಗಿ ತಂದೆಯ ನೆನಪಿದ್ರೆ ದೈವಿ ಗುಣಗಳು ಸ್ವತಃವಾಗಿ ಧಾರಣೆ ಆಗುತ್ತೆ. ಅದನ್ನು ಬಿಟ್ಟು ಪ್ರಪಂಚದ ಕಡೆ ನಮ್ಮ ಬುದ್ಧಿ ಇದ್ದರೆ ಅದರ ಆಲೋಚನೆಗಳೇ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಗಮನ ಕೊಟ್ಕೊಳ್ಳಿ. ಸೊ ಬಾಬಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದೆಯನ್ನು ನೆನಪು ಮಾಡುತ್ತೇನೇನು ತಮ್ಮನ್ನು ಕೇಳಿಕೊಳ್ಳಿ. ನಾವು ಹೇಗೆ ನೆನಪಿನ ಅಗ್ನಿಯಲ್ಲಿದ್ದೀವಿ, ಆದ್ದರಿಂದ ವಿಕರ್ಮಗಳು ವಿನಾಶ ಆಗುತ್ತವೆ. ಸೊ ಈಗ ನಮ್ಮ ಜೊತೆಲಿ ನಾವು ಮಾತಾಡ್ಕೋಬೇಕು, ಎಷ್ಟು ನನ್ನ ತಂದೆಯನ್ನು ನೆನಪು ಮಾಡ್ತಾ ಇದ್ದೀನಿ. ತಂದೆ ನೆನಪಿನಲ್ಲಿ ಎಷ್ಟೆಷ್ಟು ಇರ್ತೀವೋ ಅಷ್ಟಷ್ಟು ನಮ್ಮ ವಿಕರ್ಮ ವಿನಾಶ ಆಗುತ್ತೆ. ಯಾಕಂದರೆ ತಂದೆಯ ನೆನಪು ಯೋಗ ಅಗ್ನಿ ಆಗಿದೆ. ಆದ್ದರಿಂದಲೇ ವಿಕರ್ಮ ವಿನಾಶ ಆಗುತ್ತೆ. ತಂದೆಯ ನೆನಪು ಯೋಗ ಅಗ್ನಿ ಆಗಿರೋ ಕಾರಣದಿಂದನೇ ವಿಕರ್ಮ ವಿನಾಶ ಆಗುತ್ತದೆ. ಒಬ್ಬ ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇರಲಿ. ಎಲ್ಲರಿಗಿಂತಲೂ ಸುಂದರ ಪ್ರಿಯತಮ ಶಿವಬಾಬಾ ಆಗಿದ್ದಾರೆ. ನೋಡಿ, ಅದಕ್ಕಾಗಿ ನಮ್ಮ ಬುದ್ಧಿ ಸದಾಕಾಲ ಬಾಬಾರವ್ರ ಜೊತೆಯಲ್ಲಿರಬೇಕು. ಯಾವಾಗ ನಮ್ಮ ಬುದ್ಧಿ ಬಾಬಾರವರ ಜೊತೆಯಲ್ಲಿರುತ್ತೋ ಆಗ
ನಮ್ಮ ಬುದ್ಧಿ ಫಸ್ಟ್ ಕ್ಲಾಸ್ ಬುದ್ಧಿ ಆಗುತ್ತದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ನಿಮ್ಮನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡುತ್ತಾರೆ. ಥರ್ಡ್ ಕ್ಲಾಸ್ ಕುರಿಗಳ ಸಮಾನ ಪ್ರಯಾಣ ಮಾಡುವುದು ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ, ಚೆಕಿಂಗ್ ಮಾಡ್ಕೊಳ್ಳಿ. ಏರ್ ಕಂಡೀಷನ್ ಟ್ರಾವೆಲ್ ಹೇಗಿರುತ್ತೆ ಅನ್ನೋದನ್ನು ಚೆಕಿಂಗ್ ಮಾಡ್ಕೊಳ್ಳಿ. ಎಷ್ಟೊಂದು ಅಂತರವಿದೆಯಲ್ಲ. ಸೊ ತಂದೆ ಜೊತೆ ಬುದ್ಧಿ ಇದ್ದಾಗ ಬಾಬಾರವ್ರು ತಿಳಿಸ್ತಾರೆ, ಏರ್ ಕಂಡೀಷನ್ ಅಲ್ಲಿ ಟ್ರಾವೆಲ್ ಮಾಡೋ ರೀತಿಯಲ್ಲಿ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟತೆ ಇರುತ್ತೆ. ಫಸ್ಟ್ ಕ್ಲಾಸ್ ಚಿನ್ನದ ರೀತಿಯಲ್ಲಿ ನೀವು ಪರಿವರ್ತನೆ ಆಗ್ತೀರಾ. ಇದೆಲ್ಲವನ್ನು ವಿಚಾರ ಸಾಗರ ಮಂಥನ ಮಾಡಿ ನಮ್ಮ ಬುದ್ಧಿಯ ಸ್ಪಷ್ಟತೆ ಎಷ್ಟಿರುತ್ತೋ ಅಷ್ಟು ನಾವು ಸ್ವಚ್ಛವಾಗ್ತೀವಿ, ಪವಿತ್ರರಾಗ್ತೀವಿ. ಸೊ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತಾ ಇರಿ. ಪರಚಿಂತನೆ ಪರನಿಂದನೆ ಮಾಡಬೇಡಿ. ಜ್ಞಾನದ ಮಾತುಗಳೇ ನಿಮ್ಮ ಬುದ್ಧಿಯಲ್ಲಿ ಇರಲಿ ಅಂತ ಬಾಬಾ ಡೈರೆಕ್ಷನ್ ನೀಡಿದ್ದಾರೆ. ಅದಕ್ಕೆ ಜ್ಞಾನ ಅಮೃತ ಜೀರ್ಣ ಮಾಡಿಕೊಳ್ಳುವಂಥ ಮಕ್ಕಳ ಲಕ್ಷಣ ಹೇಗಿರುತ್ತೆ ಅಂತ ಬಾಬಾ ಇವತ್ತು ಕೇಳಿದ್ರು. ಅಂಥ ಮಕ್ಕಳ ಲಕ್ಷಣ ಸದಾಕಾಲ ತಾವು ಪರಿವರ್ತನೆ ಆಗಿ ಅನ್ಯರನ್ನು ಪರಿವರ್ತನೆ ಮಾಡುವಂತಹ ವಿಚಾರಗಳೇ ಅವರ ಬುದ್ಧಿಯಲ್ಲಿರುತ್ತೆ. ಧಾರಣೆಗಾಗಿ ಮುಖ್ಯ ಸಾರವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಯಾರಿಗೇ ಆಗಲಿ ಒಬ್ಬ ರಾಮ ತಂದೆಯ ಮಾತುಗಳನ್ನು ಬಿಟ್ಟು ಯಾವುದೇ ಮಾತುಗಳನ್ನು ತಿಳಿಸಬಾರದು. ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಹೇಳುವುದು, ಪರಚಿಂತನೆ ಮಾಡುವುದು, ಇದೆಲ್ಲ ಒಳ್ಳೆ ಅಭ್ಯಾಸ ಇಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಚಾಡಿ ಕೊರತೆಗಳನ್ನು ಆಡುವುದು ಇದು ಬಿಡಬೇಕಾಗಿದೆ. ಕಂಪ್ಲೀಟ್ ಈ ಎಲ್ಲ ಸ್ವಭಾವಗಳನ್ನು ಬಿಡಿ ಅಂತಾರೆ ಬಾಬಾ. 2ನೇ ಪಾಯಿಂಟಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಒಬ್ಬ ತಂದೆಯ ಜೊತೆ ಪ್ರೀತಿಯನ್ನು ಇಡಬೇಕಾಗಿದೆ. ಹಳೆಯ ದೇಹದ ಅಭಿಮಾನವನ್ನು ಬಿಟ್ಟು ಒಬ್ಬ ತಂದೆಯಿಂದ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ವರದಾನದಲ್ಲಿ ಬಾಬಾ ತಿಳಿಸ್ತಾರೆ, ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಸಹ ಸರಿ ಮಾಡುವಂತಹ ವಿಶ್ವ ಪರಿವರ್ತಕ ಭವ. ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ತಪ್ಪನ್ನು ಸರಿಯಾಗಿ, ರಾಂಗನ್ನು ರೈಟಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕ ಭವ. ಅನ್ಯರ ತಪ್ಪುಗಳನ್ನು ನೋಡುತ್ತಾ ಸ್ವಯಂ ತಪ್ಪನ್ನು ಮಾಡಬೇಡಿ. ಅನ್ಯರ ತಪ್ಪನ್ನು ನೋಡುತ್ತಾ ಸ್ವಯಂ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ಯಾರಾದರೂ ತಪ್ಪನ್ನು ಮಾಡಿದರೆ ನಾವು ಸರಿಯಾಗಿರಬೇಕು. ಅವರ ಸಂಘದ ಪ್ರಭಾವದಲ್ಲಿ ಬರಬಾರದು. ಯಾರು ಪ್ರಭಾವದಲ್ಲಿ ಬರುತ್ತಾರೋ ಅವರು ಹುಡುಗಾಟಿಕೆಯಲ್ಲಿ ಬರುತ್ತಾರೆ. ನೋಡಿ, ಒಬ್ಬರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ನಾವು ತಪ್ಪು ಮಾಡಬಾರ್ದು. ಅವ್ರನ್ನ ನೋಡಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಹುಡುಗಾಟಿಕೆಯಲ್ಲಿ ಬರುತ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೇವಲ ಈ ಜವಾಬ್ದಾರಿ ತೆಗೆದುಕೊಳ್ಳಿರಿ, ನಾನು ಸದಾ ಸರಿಯಾದ ಮಾರ್ಗದಲ್ಲಿ ಇರುವೆನು. ಒಂದು ವೇಳೆ ಬೇರೆಯವರು ತಪ್ಪು ಮಾಡಿದರೂ ನೀವು ಆ ಸಮಯದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಿ. ಅವರು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡಬಾರ್ದು. ನಾವಲ್ಲಿ ಈ ತಪ್ಪನ್ನು ಸರಿತಿದ್ದುಕೊಳ್ಳುವಂಥ ಮಾರ್ಗವನ್ನು ಅವ್ರಿಗೂ ತೋರಿಸ್ಬೇಕು. ನಾವು ಆ ತಪ್ಪನ್ನು ಮಾಡದೇ ಇರಬೇಕು. ಬೇರೆಯವರ ತಪ್ಪನ್ನು ಗುರುತಿಸುವ ಬದಲು ಅದನ್ನು ಸಂಯೋಗವನ್ನಾಗಿ ಅಂದರೆ ಅವರ ತಪ್ಪನ್ನು ಗುರುತಿಸಿ ಅವರಿಗೆ ಅದನ್ನು ತಿಳಿಸಿ, ನೋಡಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅವ್ರಿಗೂ ಸರಿಯಾದ ಮಾರ್ಗವನ್ನು ತೋರಿಸುವಂಥ ಮಕ್ಕಳಾಗಬೇಕು. ಅರ್ಥಾತ್ ಸಂಯೋಗದಿಂದ ತುಂಬಿ ಬಿಡಿ, ಆಗ ವಿಶ್ವದ ಪರಿವರ್ತನೆ ಕಾರ್ಯ ಸಹಜವಾಗಿ ಆಗುವುದು. ಈಗ ಒಬ್ಬರು ತಪ್ಪು ಮಾಡ್ತಾರೆ ಅಂತ ನಾವು ಅವ್ರ ಜೊತೆ ಸೇರಿಕೊಂಡು ತಪ್ಪು ಮಾಡಬಾರದು ಮತ್ತು ತಪ್ಪು ಮಾಡುವಂಥವ್ರಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು. ಆಗ ವಿಶ್ವ ಪರಿವರ್ತನೆ ಕಾರ್ಯ ಸಹಜವಾಗಿ ಆಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹುಡುಗಾಟಿಕೆಯಲ್ಲಿ ಬರಬಾರ್ದು. ಸ್ಲೋಗನ್ ಆಗಿದೆ, ನಿರಂತರ ಯೋಗ ಬೇಕಾದರೆ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ನಿರಂತರ ಯೋಗಿ ಆಗಬೇಕಾದರೆ, ನಾವು ನಿರಂತರ ಯೋಗಿಗಳಾಗಬೇಕು ಅಂದರೆ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹದ್ದಿನಲ್ಲಿ
ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಶ್ಲೋಗನ್ನಲ್ಲಿ ಬಾಬಾ ಡೈರೆಕ್ಷನ್ ನೀಡ್ತಾ ಇದ್ದಾರೆ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ವರ್ತಮಾನ ಸಮಯದ ಪ್ರಮಾಣ ಫರಿಷ್ಠತನದ ಸಂಪನ್ನ ಸ್ಟೇಜ್ ಅಥವಾ ತಂದೆಯ ಸಮಾನ ಸ್ಟೇಜ್ ಸಮೀಪ ಬಂದಿದ್ದೀರಿ. ಅದರ ಪ್ರಮಾಣ ಪವಿತ್ರತೆಯ ಪರಿಭಾಷೆಯು ಅತಿ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಕೇವಲ ಬ್ರಹ್ಮಚಾರಿ ಆಗುವುದು ಪವಿತ್ರತೆ ಅಲ್ಲ. ಕೇವಲ ಬ್ರಹ್ಮಚಾರಿ ಆಗುವುದು ಪವಿತ್ರತೆ ಅಲ್ಲ, ಆದರೆ ಬ್ರಹ್ಮಚಾರಿಯ ಜೊತೆ ಬ್ರಹ್ಮ ತಂದೆಯ ಪ್ರತಿಕರ್ಮ ರೂಪಿ ಹೆಜ್ಜೆ ಇಡುವಂಥದ್ದೇ ಬ್ರಹ್ಮಚಾರಿಯಾಗಿದೆ. ಫಾಲೋ ಫಾದರ್ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹೆಜ್ಜೆನೂ ಬ್ರಹ್ಮ ಬಾಬನ ರೀತಿಯಲ್ಲಿ ಫಾಲೋ ಮಾಡುವಂತಹ ಮಕ್ಕಳಾಗಬೇಕು. ಬ್ರಹ್ಮ ಬಾಬಾ ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯನ್ನು ಶಿವತಂದೆಯ ಡೈರೆಕ್ಷನಿನ ಆಧಾರದಲ್ಲಿ ಫಾಲೋ ಮಾಡಿದರೋ, ಅದೇ ರೀತಿ ನಾವು ಕೂಡ ಪ್ರತಿ ಕರ್ಮ ರೂಪದಲ್ಲಿ ಬ್ರಹ್ಮ ಬಾಬಾರವರ ಹೆಜ್ಜೆಯನ್ನು ಫಾಲೋ ಮಾಡುವಂಥ ಮಕ್ಕಳಾಗಬೇಕು. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ. ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನಾನಾತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ. ನಾನಾತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ಈ ಸ್ಮೃತಿ ಸದಾ ಕಾಲ ನಿಮ್ಮಲ್ಲಿ ಇರಲಿ.